ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದ ಜನತೆಯ ಎಲ್ಲ ಸಮಸ್ಯೆಗಳನ್ನು ಮರೆತು ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ವೈಯಕ್ತಿಕ ಪ್ರತಿಷ್ಠೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಯುವಕರ ತಂಡ ಈ ದೇಶದಲ್ಲಿ ಯುವಕರ ಒಂದು ಕ್ರಾಂತಿ ಉಲ್ಬಣಗೊಂಡು ಅದರ ಹಿನ್ನೆಲೆಯಲ್ಲಿ ಏನು ಅಲ್ಲಿ ಒಂದು ಸಮಸ್ಯೆ ಉಂಟಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡ್ತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲೇನು ಸದನ ನಡೀಲಿಕ್ಕೆ ಬಿಡಲಿಲ್ಲ, ನಡೀಲಿಕ್ಕಾಗಲಿಲ್ಲ. ಅದರ ಫಲವಾಗಿ ನಾವು ಕರ್ನಾಟಕದಲ್ಲಿ ಇದನ್ನು ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸಂಪೂರ್ಣವಾಗಿ ಈ ಸದನ ನಡೀಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ. ನಾನು ಒಂದು ಪ್ರಶ್ನೆನ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧವನ್ನು ಒತ್ತಿರ್ತಕ್ಕಂಥವ್ರು, ಅಪರಾಧಿಗಳಲ್ಲ, ಅಪರಾಧವನ್ನು ಒತ್ತಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಸಚಿವ ಸಂಪುಟದಲ್ಲಿದ್ದಾರೆ, ಕೆಲವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಏನೆಲ್ಲ ಆಗಿದ್ದಾರೆ. ಅವರೆಲ್ಲ ರಾಜೀನಾಮೆ ಕೊಟ್ಟರೆ ಬಹುಶಃ 100ರಿಂದ 150 ಜನ ಆಗ್ಬೋದು. ಇವತ್ತು ನಾಗೇಂದ್ರ ಅಪರಾಧಿ, ಆರೋಪಿ ಅಲ್ಲ. ಆರೋಪಿ ಆಗಿದ್ದರೆ ಸಂವಿಧಾನ ಅವರನ್ನು ಮಂತ್ರಿ ಮಾಡಲಿಕ್ಕೆ ಬಿಡೋದಿಲ್ಲ, ಸಂವಿಧಾನದಲ್ಲಿ ಅವಕಾಶವೂ ಇಲ್ಲ. ಆರೋಪಿ ಆಗಿದ್ದರೆ ಅವರು ಸಂವಿಧಾನದಲ್ಲಿ ಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಪರಾಧಿ ಆಗಿದ್ದರೆ, ಆರೋಪಿ ಆಗಿದ್ದರೆ ಮಾತ್ರ ಸಂವಿಧಾನದಲ್ಲೇ ಅವರು ಮಂತ್ರಿ ಆಗಲಿಕ್ಕೆ ಆಗೋದಿಲ್ಲ. ಅಪರಾಧಿ ಆಗಿರೋದ್ರಿಂದ ಅವರು ಇನ್ನೂ ಅಪರಾಧಿ, ಆರೋಪಿ ಅವರು, ಅದೇ ಆರೋಪಿ ಯಾರು ಅವರು ಆರೋಪಿ, ಅಪರಾಧಿ ಅಲ್ಲ. ಇನ್ನೂ ಅಪರಾಧಿ ಅಂತ ತೀರ್ಪು ಬಂದರೆ ಅವರು ಯಾವುದೇ ಕಾರಣದಿಂದ ಸಂವಿಧಾನದಲ್ಲಿ ಅವರು ಮಂತ್ರಿ ಆಗಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದೆ, ಬರ ಬಂದಿದೆ. ಇಡೀ ಜಿಲ್ಲೆಗಳನ್ನು ಎಲ್ಲ ಮಂತ್ರಿಗಳು ಹೋಗಿ ಹೊಲದಲ್ಲಿ ತಿರುಗಿ ರೈತರ ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ ಮಾಹಿತಿಗಳನ್ನು ತಗೊಂಡು ನಾವು ಡಾಕ್ಯುಮೆಂಟ್ ಸಮೇತ ಬಂದರೆ ಇವರು ಇದನ್ನು ಚರ್ಚೆ ಮಾಡೋದನ್ನು ಬಿಟ್ಟು, ರೈತರ ಸಮಸ್ಯೆಗಳನ್ನು ಬಿಟ್ಟು, ನಾಗೇಂದ್ರ ಅವರು ಆರೋಪಿ, ಅಪರಾಧಿ ಆದರೆ ಅವರು ಒಂದು ದಿವಸ ಅದರ ಪ್ರತಿಫಲವನ್ನು ಅನುಭವಿಸ್ತಾರೆ. ಇವತ್ತು ಅವರು ಇನ್ನೂ ಆಗಿಲ್ಲ, ಆದ್ದರಿಂದ ಅವರನ್ನು ಮಂತ್ರಿ ಮಾಡಲಿಕ್ಕೆ ತಗೊಂಡಿರ್ಬೋದು. ಇಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಇದನ್ನೇ ಉದಾಹರಣೆ ಇಟ್ಕೊಂಡು ಇವರು ಈ ರೀತಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಈ ಸದನವನ್ನು ನಡೆಸಲಿಕ್ಕೆ ನಿಜವಾಗಲೂ ಇವರು ಮಾಡಿರ್ತಕ್ಕಂಥ ಒಂದು ಘನಕೋರ ಕಾರ್ಯಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಅವರ ಮೇಲೆ ಚರ್ಚೆ ಮಾಡಬೇಕಾದ್ರೆ, ಅವ್ರ ಮೇಲೆ ಇರ್ತಕ್ಕಂಥ ಆರೋಪ, ಅಪರಾಧಿ ಎಲ್ಲವನ್ನೂ ಚರ್ಚೆ ಮಾಡೋದಾದರೆ ನೀವು ನಿಯಮಾನುಸಾರ ಸ್ಪೀಕರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಚರ್ಚೆಗೆ ತಗೊಂಡು ಇಂಥ ಆರೋಪ, ಅಪರಾಧ ಸ್ಥಾನವನ್ನು ನೀವು ಒತ್ತಿದ್ದೀರಿ, ಮಾನ ಮರ್ಯಾದೆಯಿಂದ ರಾಜೀನಾಮೆ ಕೊಡಿ ಅಂತ ಕೇಳ್ಬೋದಾಯಿತು. ಅದನ್ನು ಚರ್ಚೆ ಮಾಡಲಿಲ್ಲ ಇವರು ಅದನ್ನು ಬಿಟ್ಟು ಇವತ್ತು ಈ ಸದನವನ್ನು ನಿಜವಾಗ್ಲೂ
ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋದನ್ನು ಬಿಟ್ಟು ಈ ಸದನವನ್ನು ನಡೆಯದಂತೆ ತಡೆ ಒಡ್ಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಇದನ್ನು BJPಯವರು ಮತ್ತು JDSನವರು ಇಬ್ಬರೂ ಸೇರಿ ಇಂಥ ಕೆಲಸವನ್ನು ಮಾಡಬಾರ್ದು. ಇದು ಎಷ್ಟು ಸಮಸ್ಯೆಗಳಿದ್ದೋ, ಬೃಹತ್ತಾಕಾರದ ಸಮಸ್ಯೆಗಳಿದ್ದೋ, ಆ ಸಮಸ್ಯೆಗಳನ್ನು ಚರ್ಚೆ ಮಾಡೋದನ್ನು ಬಿಟ್ಟು ನೀವು ನಿಮ್ಮ ಪಕ್ಷದ ಪ್ರತಿಷ್ಠೆತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಇದನ್ನು ಜನ ಮೆಚ್ಚರೆ ಅಂತ ತಿಳ್ಕೊಂಡಿದ್ರೆ ಕರ್ನಾಟಕದ ಜನ ನಿಜವಾಗಲೂ ಮೆಚ್ಚೋದಿಲ್ಲ. ಇದಕ್ಕೆ ತಮ್ಮದೇ ಆದಂಥ ಸಾಧನಗಳಿದ್ದಾವೆ. ಅದಕ್ಕೋಸ್ಕರಲೇ ವಿಧಾನಸಭೆ ಇರ್ತಕ್ಕಂಥದ್ದು. ಅಲ್ಲಿ ಹೇಳಿ ಒಂದು ದಿನ ಅದನ್ನು ಚರ್ಚೆ ಮಾಡಿ. ಅವರು ಇಂಥ ಆರೋಪವನ್ನು ಹೊತ್ತಿದ್ದಾರೆ, ಅಪರಾಧಿ ಆಗಿದ್ದಾರೆ. ಅವರು ಯಾರು ನಾಗೇಂದ್ರ ಅವರು ಆಗಿದ್ದಾರೆ. ಅವರು ರಾಜೀನಾಮೆ ಕೊಡಲಿ ಅಂತೇಳಿ ಸಂವಿಧಾನದ ಮುಖಾಂತರ ನೀವು ಆ ಹೋರಾಟವನ್ನು ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದು ಬಿಟ್ಟು ನೀವು ವಿನಾಕಾರಣ ಸುಮ್ಮನೆ ಕೂಗಿ ಅವ್ನು ರಾಜೀನಾಮೆ ಕೊಡಲಿ ಅಂತ ಕೂಗಿ 6-8-10 ದಿವಸ ಈ ಸದನವನ್ನು ಹಾಳು ಮಾಡಿದ್ರಲ್ಲ, ಇದು ನಿಜವಾಗ್ಲೂ ನಿಮಗೆ ನೆಮ್ಮದಿ ತರುತ್ತಾ? ಈ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸಬೇಕಾ? ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಇಂಥ ಕೆಲಸವನ್ನು ಇನ್ನೆಂದೂ ಮಾಡಬೇಡಿ ಅಂತೇಳಿ BJPಯವರಿಗೆ ಎಚ್ಚರಿಕೆಯನ್ನು ಕೊಟ್ಟು, ಈ ರಾಜ್ಯದ ಜನ ಇದನ್ನು ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಹೇಳಿ, ಇದು ಸರಿಯಿಲ್ಲ ಅಂತಕ್ಕಂಥದ್ದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಈಗ ಸದನದಲ್ಲಿ ದಿವಸ ಇದನ್ನೇ ಚರ್ಚೆ ಮಾಡಿದರೆ ಯಾವ ಇಲಾಖೆ ಆದ್ರೂ ಅಷ್ಟೇ, ಅಬಕಾರಿ ಇಲಾಖೆ ಆದರೂ ಅಷ್ಟೇ, ಯಾವ ಇಲಾಖೆನಲ್ಲೂ ಎಲ್ಲವೂ ಜ್ವಲಂತ ಸಮಸ್ಯೆ. ಅಬಕಾರಿ ಇಲಾಖೆ ಇವತ್ತು ಉಟ್ಕೊಂಡಿರೋದಲ್ಲ, ಭಾಳ ಜನ ಮೇಧಾವಿಗಳು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ದೇಶದ, ಈ ರಾಜ್ಯದ ಯಾವುದಾದ್ರೂ ಸಂಪನ್ಮೂಲದ ಒಂದು ಮಾರ್ಗ ಇದೆ ಅಂದರೆ, ಸಂಪನ್ಮೂಲದ ವ್ಯವಸ್ಥೆ ಇದೆ ಅಂದರೆ, ಈ ದೇಶ ನಡೆಸಲಿಕ್ಕೆ, ಈ ರಾಜ್ಯ ನಡೆಸಲಿಕ್ಕೆ ಅದು ಅಬಕಾರಿ ಇಲಾಖೆಯು ಒಂದು ಅಂತಕ್ಕಂಥದ್ದನ್ನು, ಈ ವ್ಯವಸ್ಥೆಯನ್ನು ಭಾಳ ಸನಾತನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಡೆಸ್ಕೊಂಡು ಹೋಗಬೇಕು. ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ನಾವು ಬಗೆಹರಿಸಿ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯ ಅಕ್ರಮಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಅನಿಯಂತ್ರಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ನಡೆಯದ ರೀತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಜನತೆಗೆ ಒಳ್ಳೆಯ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಘೋಷಣೆ ಮಾಡ್ತೇನೆ. ಬೆಂಗಳೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 6 ಗಂಟೆಗೆ ಎಲ್ಲ ಅಂಗಡಿಗಳು ಬಾಗಿಲು ತೆಗಿತವೆ ಅಂತಕ್ಕಂಥ ಒಂದು ಕೂಗಿದೆ. ನಾನು ಅದರ ಸಚಿವನಾಗಿ ಒಂದು ವಿಚಾರವನ್ನು ಈಗ ನಿಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದೆ ಯಾರೇ ಆಗಲಿ ಏನು 10:30 ಗಂಟೆಗಳ ಕಾಲಕ್ಕೆ ಬಾಗಿಲನ್ನು ತೆರಿಬೇಕು ಅಂತೇಳಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಿಟೇಲ್ ಶಾಪ್ಗಳಿಗೆ ಏನು 10:30ಗೆ, ರಾತ್ರಿ 10:30ಗೆ ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ಈ ಕೆಲಸವನ್ನು ಮಾಡಲೇಬೇಕು. ಮಾಡದೇ ಇದ್ದರೆ ಅವರ ಲೈಸೆನ್ಸ್ಗಳನ್ನು ರದ್ದುಪಡಿಸಲಾಗುತ್ತೆ. ಇದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಅಂಗಡಿ ಮಾಲೀಕರಿಗೆ ನೀವು ಈ ವಿಚಾರವನ್ನು ತಿಳಿಸ್ಬೇಕು ಅಂತಲೂ ನಾನು ಮನವಿ ಮಾಡಿಕೊಂಡು, ಇವತ್ತು ಪಾಲಿಸ್ತಾ ಇಲ್ಲ, ಕಾನೂನಿದೆ. ಅಧಿಕಾರಿಗಳು ಆಗಲಿ, ಅಧಿಕಾರಿಗಳನ್ನು ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಯಾರು ಅಂಗಡಿಯನ್ನು ನಡೆಸ್ತಿದ್ದಾರೆ, ಅಂಗಡಿ ಮಾಲೀಕರ ಅಂಗಡಿಗಳ ಲೈಸೆನ್ಸನ್ನು ರದ್ದುಪಡಿಸಬೇಕಾಗುತ್ತೆ. ಕಾನೂನಿನಲ್ಲಿ ಏನು 10:30ಯಿಂದ ರಾತ್ರಿ 10:30 ಅಂತ ಇದೆ, ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಯಾರಾದರೂ ಆ ಅವಧಿಯನ್ನು ಬಿಟ್ಟು ಬಾಗಿಲು ತೆಗೆದರೆ ಅದರ ಬಗ್ಗೆ ಅವರ ಅಂಗಡಿಯ ಲೈಸೆನ್ಸನ್ನು ರದ್ದುಪಡಿಸುವುದರ ಮುಖಾಂತರ ಕಾನೂನಿನ ಕ್ರಮವನ್ನು ಜರುಗಿಸಲಾಗುತ್ತೆ. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 300 300. Attica Gold Company.